ಈಗ ಸಾಕಷ್ಟು ಜನಕ್ಕೆ ಈ ಸಮಸ್ಯೆಗಳು ಹೆಚ್ಚಾಗ್ತಿದೆ. ಜೊತೆಗೆ ಹೇಳಬೇಕು ಅಂದರೆ ಯಾಕೆ ಈ ಎಕ್ಸಾಮ್ ಬೇರೆ ಈ ಟೈಮಲ್ಲಿ ಎಕ್ಸಾಮ್ ನಡೀತಾ ಇದೆ. ಸೊ ಅದರಲ್ಲೂ ಕೂಡ ಅನೇಕರು ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಆಗೋಷ್ಟು ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ. 10ನೇ ಕ್ಲಾಸ್ ಎಕ್ಸಾಮ್ ಬರೀಬೇಕು ಅಂದ ತಕ್ಷಣ ಅವ್ರಿಗೆ ರೂಮಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಏನು ಅದನ್ನು ಅವಾಯ್ಡ್ ಮಾಡಬೇಕು ಅಂತ ಏನು ಮಾಡಬೇಕು? ಅದು ಫೋಬಿಯಾ ಅಂತ ಹೇಳ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಫೋಬಿಯಾ ಇರುತ್ತೆ. ಈಗ ಕೆಲವರಲ್ಲಿ ಎಕ್ಸಾಮ್ ಫೋಬಿಯಾ ಅಂದರೆ ಎಕ್ಸಾಮ್ ಹತ್ತಿರ ಬಂದ ಕೂಡಲೇ ಟೆನ್ಷನ್ ಆಗುತ್ತೆ, ಭಯ ಆಗುತ್ತೆ, ಹೇಳಿದ್ದೆಲ್ಲ ಮರೆತು ಹೋಗ್ತಾ ಇರುತ್ತೆ. ಇನ್ನು ಬೇರೆ ಕೆಲವರಿಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ಎಕ್ಸಾಮ್ ಟೈಮಲ್ಲಿ ಏನು ಮಾಡಬೇಕು ಅಂದರೆ ಡೀಪಾಗಿ ಉಸಿರು ತೊಗೊಳ್ಳೋದು ಬಿಡೋದು. ಆ ಥರ ಒಂದು 20 ರಿಂದ 25 ಸಲ ಮಾಡಿಕೊಂಡು ಆಮೇಲೆ ಎಕ್ಸಾಮ್ ಬರೆಯೋಕ್ಕೆ ಹೋದರೆ ನಿಮಗೊಂದು ಸಲ ಎಷ್ಟೋ ಥಾಟ್ ಪ್ಯಾಟ್ರನ್ನು ಗಜಿಬಿಜಿ ಇರುತ್ತಲ್ವ, ಆ ಟೆನ್ಷನ್ ಇರುತ್ತಲ್ವ, ಅದು ರೆಡ್ಯೂಸ್ ಆಗಿ ನಮ್ಮ ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗುತ್ತೆ. ಇನ್ನು ಭ್ರಮರಿ ಪ್ರಾಣಾಯಾಮನ ತುಂಬ ವಂಡರ್ಫುಲ್ಲಾಗಿ ಎಲ್ರಿಗೂ ರಿಸಲ್ಟ್ ಕೊಡುತ್ತೆ. ಅದು 3 ಫಿಂಗರ್ಸನ್ನು ಕಣ್ಣ ಮೇಲೆ ಇಟ್ಕೋಬೇಕು, 4 ಫಿಂಗರ್ನ ಹಣೆ ಮೇಲೆ ಕಂಪ್ಲೀಟಾಗಿ ಒತ್ತಿ ಇಟ್ಕೊಂಡು ಕಿವಿನ ಕಂಪ್ಲೀಟಾಗಿ ಹೆಬ್ಬೆರಳಿಂದ ಕ್ಲೋಸ್ ಮಾಡಿಕೊಂಡು ಉಸಿರನ್ನ ನಿಧಾನಕ್ಕೆ ತಗೊಳ್ಳೋದು, ಮಕಾರನ ಉಚ್ಚಾರಣೆ ಮಾಡಬೇಕು ಅಂತ ಎಳಿತಾ ಹೋದರೆ ಬ್ರೈನ್ ಸೆಲ್ ಆಕ್ಟಿವೇಟ್ ಆಗೋದ್ರಿಂದ ಎಷ್ಟೋ ಜನರಿಗೆ ತುಂಬ ಆಂಗ್ಸೈಟಿ ಇರೋದು ಇಮ್ಮಿಡಿಯೇಟಾಗಿ ಕಡಿಮೆ ಆಗ್ತಾ ಬರುತ್ತೆ. ಈ ಥರ ನಿಮಗೆ ನ್ಯಾಚುರಲ್ ಟ್ರೀಟ್ಮೆಂಟಲ್ಲಿ ಬೇಕಾದಷ್ಟು ಥೆರಪಿ ಇರುತ್ತೆ. ಮುದ್ರಾಗಳ ಕಾಂಬಿನೇಷನ್ ಆಗಿರ್ಬೋದು, ಕಲರ್ ಚಿಕಿತ್ಸೆ ಆಗಿರ್ಬೋದು, ಹಾಗೆಯೇ ಪ್ರಾಣಾಯಾಮಗಳ ಕಾಂಬಿನೇಷನ್, ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಅದಂತೂ ಅಷ್ಟು ವಂಡರ್ಫುಲ್ಲಾಗಿ ವರ್ಕ್ ಆಗುತ್ತಂದರೆ ಮೈಂಡ್ ಸ್ಟೆಬಿಲಿಟಿನ ಹೆಚ್ಚು ಮಾಡುವಂಥದ್ದು, ಕ್ರಿಸ್ಟಲ್ ಮೂಲಕ ಅದನ್ನು ಹೀಲ್ ಮಾಡೋದು. ಸೊ ಅದು ಕೂಡ ನಿಮಗೆ ಮುಂದಿನ ಇದರಲ್ಲಿ ಹೇಳ್ಕೊಡ್ತೀವಿ.